ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಪ್ರಾಣಶಕ್ತಿಯ ಚಲನೆ ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಿಲ್ಲ, ಮಾತ್ರ ಅನುಭವಿಸಬಹುದೆಂಬುದೇ ಇವತ್ತಿನ 11ನೆಯ ವಚನವಾಗಿದೆ. ಬಾಬಾರವರ ವಚನ ಹೀಗಿದೆ: ಗಡಿಯಾರದೊಳಗಿನ ಚಕ್ರಗಳ ಚಲನೆ ಹೇಗೆ ನಮ್ಮ ಕಣ್ಣುಗಳಿಗೆ ಕಾಣಿಸಿಕೊಳ್ಳುವುದಿಲ್ಲ, ಅದೇ ರೀತಿಯಲ್ಲಿ ನಮ್ಮ ಉಸಿರು ದೇಹದಲ್ಲಿ ಗಡಿಯಾರದೊಳಗಿನ ಚಕ್ರಗಳಂತೆ ಚಲಿಸುತ್ತದೆ. ಆದರೆ ನಮ್ಮೊಳಗೆ ಚಲಿಸುವ ಪ್ರಾಣಶಕ್ತಿಯ ವೇಗ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಕೇವಲ ಅನುಭವಿಸಬಹುದು. ಬಾಬಾರವರು ಇಲ್ಲಿ ಉಸಿರನ್ನು ನಿಯಂತ್ರಣ ಮಾಡುವುದರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಉಸಿರನ್ನು ನಿಯಂತ್ರಣ ಮಾಡುವುದೆಂದರೆ ಗುರು ಮುಖಾಂತರ ತಿಳಿಸಿಕೊಟ್ಟ ಒಂದು ನಿಯಮಾನುಸಾರವಾಗಿ ಪ್ರಾಣಶಕ್ತಿಯನ್ನು ನಮ್ಮೊಳಗೆ ತೆಗೆದುಕೊಳ್ಳುವುದಾಗಿದೆ. ಸಾಧಕರೇ, ಉಸಿರು ತೆಗೆದುಕೊಳ್ಳುವ ಸಹ ಪ್ರಕಾರಗಳಿವೆ. ಸಾಮಾನ್ಯವಾಗಿ ಉಸಿರು ತೆಗೆದುಕೊಳ್ಳುವಾಗ ಅದರ ಕಡೆಗೆ ಗಮನ ಹೋಗುವುದಿಲ್ಲ. ನಾವು ಉಸಿರನ್ನು ಪೂರ್ಣವಾಗಿ ತೆಗೆದುಕೊಳ್ಳುತ್ತಿದ್ದೇವೆ ಅಥವಾ ಅಲ್ಪ ಅಥವಾ ಅಪೂರ್ಣವಾಗಿ ಉಸಿರಾಡಿಸುತ್ತಿದ್ದೇವೆ, ಇದರ ಬಗ್ಗೆ ಅರಿವಿರುವುದಿಲ್ಲ. ಈ ಅರಿವನ್ನು ಜಾಗೃತಗೊಳಿಸಬೇಕೆಂದರೆ ಮೊದಲು ಉಸಿರು ಮೇಲೆ ನಿಯಂತ್ರಣಗೊಳಿಸಬೇಕು. ಅರ್ಧ ಉಸಿರು ಅಥವಾ ಅಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡಾಗ ಪ್ರಾಣಶಕ್ತಿ ಅಂದರೆ ಕಾಸ್ಮಿಕ್ ಆಕ್ಸಿಜನ್ ಅಥವಾ ಕಾಸ್ಮಿಕ್ ಎನರ್ಜಿ ಹೇಳಬಹುದು, ನಮ್ಮ ದೇಹದಲ್ಲೆಲ್ಲ ತಲುಪುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆದ್ದರಿಂದ ಆರೋಗ್ಯದ ಸಮಸ್ಯೆಗಳು ನಿರ್ಮಾಣವಾಗುತ್ತವೆ. ಹಾಗಾಗಿ ಸರಿಯಾಗಿ ಮತ್ತು ಪೂರ್ಣವಾಗಿ ಉಸಿರನ್ನು ಅರಿವಿನಿಂದ ತೆಗೆದುಕೊಂಡಾಗ ನಾವು ಆರೋಗ್ಯದಿಂದಿರುತ್ತೇವೆ. ಏಕೆಂದರೆ ನಾವು ತೆಗೆದುಕೊಳ್ಳುವ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿನ ಅಂಗಾಂಗಗಳು, ಚಕ್ರಗಳು, ನಾವು ಎಲ್ಲಿ ಗಮನ ಕೊಡುತ್ತೇವೋ ಅಲ್ಲೆಲ್ಲ ಕಾಸ್ಮಿಕ್ ಆಕ್ಸಿಜನ್ ತಲುಪಿ ಶುದ್ಧ ಮತ್ತು ಆರಾಮಗೊಳಿಸಲು ಪ್ರಾರಂಭಿಸುತ್ತದೆ. ಸರಿಯಾದ ಮತ್ತು ಪೂರ್ಣವಾದ ಉಸಿರಾಡಿಸುವುದನ್ನು ನಾವು ಹುಟ್ಟಿದ ಮಗು ಉಸಿರನ್ನು ತನ್ನ ನಾಭಿಯವರೆಗೆ ತೆಗೆದುಕೊಂಡು ಹೊಟ್ಟೆಯನ್ನು ಉಬ್ಬಿಸಿ ಪೂರ್ಣವಾಗಿ ಉಸಿರಾಡಿಸುವುದನ್ನು ನೋಡಿರುವುದು ಇದು ಉದಾಹರಣೆ ಎಂದು ಹೇಳಬಹುದು. ಹೀಗೆ ಪ್ರಾಣಶಕ್ತಿಯನ್ನು ನಮ್ಮೊಳಗೆ ಅನುಭವಿಸಬಹುದು, ಆದರೆ ಕಾಣಿಸಲು ಸಾಧ್ಯವಿಲ್ಲ ಎಂಬುವ ಇವತ್ತಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.